ದೆಹಲಿ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ದೆಹಲಿ ವಿಧಾನಸಭೆಗೆ ಫೆಬ್ರವರಿ 5ನೇ ತಾರೀಕು ಮತದಾನ ನಡೆಯುತ್ತೆ. ಫೆಬ್ರವರಿ 8ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. 2025ರ ಮೊದಲ ವಿಧಾನಸಭಾ ಚುನಾವಣೆ ದೆಹಲಿಯಲ್ಲಿ ಜರುಗುತ್ತೆ. ಫೆಬ್ರವರಿ 5ನೇ ತಾರೀಕು ಮತದಾನ ನಡೆಯುತ್ತೆ. ಅದೇ ರೀತಿಯಾಗಿ 8ನೇ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ. 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಕೇಂದ್ರ ಚುನಾವಣಾ ಆಯೋಗದಿಂದ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತ ಆಗಿರುವಂತಹ ರಾಜೀವ್ ಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಘೋಷಣೆ ಮಾಡಿದ್ದಾರೆ. ಜನವರಿ 17ನೇ ತಾರೀಕು ನಾಮಪತ್ರ ಸಲ್ಲಿಕೆಯ ಕೊನೆ ದಿನವಾಗಿರುತ್ತೆ. ಅಷ್ಟರೊಳಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು. ಜನವರಿ 20ರಂದು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆ ದಿನವಾಗಿರುತ್ತೆ. ಮತದಾನ ಫೆಬ್ರವರಿ 5ನೇ ತಾರೀಕು ನಡೆಯುತ್ತೆ. ಮತ್ತೆ ಅದರ ಫಲಿತಾಂಶ ಫೆಬ್ರವರಿ 8ನೇ ತಾರೀಕು ಪ್ರಕಟವಾಗುತ್ತೆ. 70 ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. 2025ರಲ್ಲಿ ನಡೀತಾ ಇರುವಂತಹ ಮೊದಲ ರಾಜ್ಯದ ವಿಧಾನಸಭಾ ಚುನಾವಣೆ ಇದು. ದೆಹಲಿಯಲ್ಲಿ ನಡೀತಾ ಇರುವಂತಹ ಚುನಾವಣೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ಪಕ್ಷಗಳಲ್ಲಿ ಶುರುವಾಗಿದೆ. ಮತ್ತೊಂದು ಕಡೆಗೆ ಚುನಾವಣಾ ಆಯೋಗ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆಸಿ ಅದಾದ ಬಳಿಕ ಇಂತಿಂಥ ದಿನಾಂಕದಲ್ಲಿ ಮತದಾನ ಆಗುತ್ತೆ, ಮತ್ತೆ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ, ಕೊನೆ ದಿನ ನಾಮಪತ್ರ ಸಲ್ಲಿಸೋದಕ್ಕೆ ಯಾವ ದಿನಾಂಕ, ಮತ್ತೆ ಹಿಂಪಡೆಯೋದಕ್ಕೆ ಯಾವ ದಿನಾಂಕ ಅಂತ ಪ್ರಕಟಣೆ ಮಾಡಿದ್ದಾರೆ. Schedule we will start it's a single phase election. Date of notification will be 10th of January, Friday. Last date of making nomination will be 17th of January. Scrutiny on 18th of January. Withdrawal 20th. These are the statutory periods of time which is given. Date of poll is 5th and counting is 8th, and 5th again we have very deliberately kept Wednesday. क्योंकि हम सोचते हैं सब दिल्ली वाले वोट करें, इसलिए इस बार भी महाराष्ट्र की तरह हमने इसको वेडनेसडे में रखा है. एंटायर इलेक्शन प्रोसेस आफ्टर काउंटिंग विल बी कंप्लीट by 10th, and this is we are doing elections in by polls also in Milkipur in UP and Erode in Tamil Nadu. So this is the schedule. We will start